ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ದಾವಣಗೆರೆಯಿಂದ ರಾಜು ಅಂತ. ರಾಜು ಅವರೇ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ಹಲೋ, ಹೇಳಿ ರಾಜು. ನಾವು ಮದುವೆಯಾಗಿ 3 ವರ್ಷ ಆಯ್ತು. ಪ್ರಶ್ನೆ ಏನಂದ್ರೆ 1 ವರ್ಷದ ಮಗು ಇದೆ ನಮ್ಗೆ. ಈಗ ನಾವು ನಮಗೀಗ ಈಗಾಗಲೇ ಮಕ್ಕಳು ಬೇಡ ಅಂತ ಹೇಳಿ ವಿಚಾರ ಮಾಡಿದೀವಿ. ಅದ್ರ ಸಲುವಾಗಿ ಏನು ಬೇರೆ ಈ ನಿರೋಧ ಮತ್ತು ಕಾನ್ಸೆಪ್ಟ್ ಬಿಟ್ಟು ಬೇರೆ ಯಾವ ವಿಧಾನಗಳನ್ನ ಅನ್ಕೋತೀರಿ? ಇವಾಗ ನೀವು ನಿರೋಧನ ಬಳಕೆ ಬೇಡ ಅಂತ ಹೇಳ್ತಾ ಇದ್ದೀರಾ. ನೀವು ಬೇಕಾದಷ್ಟು ಬೇರೆ ಇದೆ, ನಿಮ್ಮಿಬ್ಬರಿಗೆ ಯಾವ್ದು ಹೊಂದತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅನ್ನೋದನ್ನು ನೀವು ಖಂಡಿತ ನಿರ್ಧಾರ ಮಾಡ್ಬೋದು. ಕಾಪರ್ಟಿ ಹಾಕ್ಸ್ಕೊಳ್ಬೋದು. ಕಾಪರ್ಟಿ ಹಾಕಿಸ್ಕೊಂಡ್ರೆ ನೀವು ಇನ್ನೊಂದು ಮಗು ಆಗೋ ತನಕ ಹಾಕಿಸ್ಕೊಂಡು ನಂತರ ಅದನ್ನು ತೆಗೆಸಿ ಯಾವಾಗ ನಿಮಗೆ ಇನ್ನೊಂದು ಮಗು ಬೇಕು ಅನಿಸತ್ತೆ ಆ ಸಮಯದಲ್ಲಿ ತೆಗೆಸ್ಕೋಬೋದು. ಅದ್ರ ಬಗ್ಗೆ ಕಾಪರ್ಟಿ ಹಾಕೋಕ್ಕೆ ಮುಂಚೆ ಅವರಲ್ಲಿ ಏನು ಸೋಂಕಿಲ್ವಾ, ಬೇರೆ ತೊಂದರೆ ಇಲ್ವಾ ಗರ್ಭಕೋಶದಲ್ಲಿ, ಇದೆಲ್ಲ ನೋಡಿ ಕಾಪರ್ಟಿನ ಅಳವಡಿಸ್ತಾರೆ. ಇದನ್ನು ಮಾಡಿಕೊಂಡಾಗ ಒಂದು 3 ತಿಂಗಳು ಅವ್ರು ಏನೂ ತೊಂದರೆ ಇಲ್ಲದೆ ಅವ್ರು ಇಟ್ಕೊಳ್ಳೋಕೆ ಸಾಧ್ಯವಾಗೋದಾದರೆ ಖಂಡಿತ 3 ವರ್ಷ 5 ವರ್ಷ 10 ವರ್ಷದ ಕಾಪರ್ಟಿಗೆ ಹಾಕ್ಸ್ಕೊಳ್ಳೋದು ಕೂಡ ಸಿಗತ್ತೆ. ಅದು ನಿಮ್ಗೆ ಎಷ್ಟು ವರ್ಷ ಮಕ್ಕಳು ಬೇಡ ಅನ್ನೋದ್ರ ಮೇಲೆ ನೀವು ಅದನ್ನು ಹಾಕ್ಸ್ಕೋಬೋದು. ಮತ್ತು ಅದು ಇಲ್ಲ ಅಂತ ಹೇಳಿದರೆ ಟ್ಯಾಬ್ಲೆಟ್ಸ್, ಅದು ಬಹಳಷ್ಟು ಜನಕ್ಕೆ ತಪ್ಪು ತಿಳುವಳಿಕೆ, ಅದನ್ನು ಓರಲ್ ಕಾಂಟ್ರಸೆಪ್ಟಿವ್ಸ್ ಇದೆ, ಗರ್ಭ ನಿರೋಧದ ಗುಳಿಗೆಯನ್ನು. ಇತ್ತೀಚಿನ ದಿನಗಳಲ್ಲಿ ಬಹಳ ಒಳ್ಳೆ ಗುಳಿಗೆಗಳೆಲ್ಲ ಬಂದಿದೆ, ಕಡಿಮೆ ಹಾರ್ಮೋನ್ ಇರೋವಂಥದ್ದು, ಹೊಸ ಥರ ಹಾರ್ಮೋನ್ ಇರೋವಂಥದ್ದು, ದೇಹದ ಮೇಲೆ ಹೆಚ್ಚಿಗೆ ಪರಿಣಾಮ ಬೀರದೇ ಇರೋವಂಥ, ಅಂದರೆ ಏನಂದರೆ ದಿನನಿತ್ಯ ಅದನ್ನು ಸರಿಯಾದ ರೀತಿ ತಗೋಬೇಕು. ಅದನ್ನು ಸರಿಯಾಗಿ ವೈದ್ಯರ ಹತ್ರ ತಿಳ್ಕೊಂಡು ತಗೊಂಡ್ರೆ ಖಂಡಿತ ಏನೂ ತೊಂದರೆ ಆಗಲ್ಲ. ಮತ್ತು 3 ತಿಂಗಳಿಗೆ ಒಂದ್ಸಲ ತಗೊಳ್ಳೋವಂಥ ಇಂಜೆಕ್ಷನ್ ಕಾಂಟ್ರಸೆಪ್ಟಿವ್ ಅಂತ ಹೇಳ್ತೀವಿ, ಸೂಜಿ ಮದ್ದು. ಇದನ್ನು 3 ತಿಂಗಳು ಅಂದರೆ ವರ್ಷದಲ್ಲಿ ಒಂದು 4 ಇಂಜೆಕ್ಷನ್ ತಗೊಳ್ಬೇಕಾಗತ್ತೆ. ಅದು ಅವ್ರ ದೇಹಕ್ಕೆ ಹೊಂದಾಣಿಕೆ ಆದರೆ ಅದನ್ನು ಕೂಡ ಅವರು ಉಪಯೋಗಿಸ್ಕೋಬೋದು. ಆ ರೀತಿ ಈ ಥರ ಮುಖ್ಯವಾಗಿರುವಂಥ ಗರ್ಭ ನಿರೋಧ ಬೇರೆದೆಲ್ಲ ಇದೆ, ಅದರೊಳಗೆ ಫೇಲ್ಯೂರ್ ರೇಟ್ಗಳು ಜಾಸ್ತಿ ಆಗುತ್ತೆ, ಅದರಿಂದ ಇದು ಆಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿರೋದು ಅಂದರೆ ತಿಂಗಳಿಗೊಂದ್ಸಲ ಯೋನಿ ಒಳಗಿಡೋ ಅಂತ ರಿಂಗ್ ಅಂತ ಬರುತ್ತೆ, ಅದನ್ನು ನುವ ರಿಂಗ್ ಅಂತ. ಅದನ್ನ ಜಸ್ಟ್ ಅದು ಯೋನಿ ಒಳಗೆ ಮುಟ್ಟಾದ ತಕ್ಷಣ ಇಟ್ಕೊಂಡ್ರೆ ಅದನ್ನ ಒಂದು 30 ದಿವಸದ ನಂತರ ತೆಗೆದು ಮತ್ತೊಂದ್ಸಲ ಮುಟ್ಟು ಬರುತ್ತೆ, ಮತ್ತೊಂದ್ಸಲ ಬದಲಾವಣೆ ಮಾಡುವೆ. ಅಂದ್ರೆ ಇದು ಬಹಳ ಈಸಿಯಾಗಿ ಹಾಕೊಳ್ಳೋ ಅಂಥದ್ದು, ಹೆಂಗಸರೇ ಹಾಕೊಳ್ಳೋ ಅಂಥದ್ದು. ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಬಹಳ ಸಾಮಾನ್ಯವಾಗಿ 800-900 ರೂಪಾಯಿ ಆಗುತ್ತೆ ಒಂದೊಂದು ತಿಂಗಳಿಗೆ ಒಂದೊಂದು ರಿಂಗ್ ಅವರು ಮಾಡಬೇಕು ಅಂತ ಹೇಳಿದರೆ. ಅದು ಬಹುಶಃ ಬರ್ತಾ ಬರ್ತಾ ಇದನ್ನ ಇದಾದಂಗೆ ಅದ್ರ ರೇಟ್ಗಳು ಕಡಿಮೆ ಆಗ್ಬೋದು, ಇದನ್ನ ಸುಲಭವಾಗಿ ಸಿಗೋ ರೀತಿನೂ ಆಗಬಹುದು. ಒಬ್ಬರು ಒಂದು ವಿಶೇಷವಾದ ಪ್ರಶ್ನೆ ಕೇಳಿದ್ದಾರೆ ಮೇಡಮ್, ಪತ್ರದ ಮುಖಾಂತರ. ಎಂ ಸ್ವಾಮಿ ಅಂತ, ಚಾಮರಾಜನಗರದಿಂದ. ಇವ್ರಿಗೆ 26 ವರ್ಷ, ಮದುವೆಯಾಗಿ 3 ವರ್ಷ ಆಗಿದೆಯಂತೆ. ಇತ್ತೀಚಿನ ವರ್ಷದಲ್ಲಿ ಅಂದರೆ ಕಳೆದ 2 ವರ್ಷದಿಂದ ಅತೀವ ಲೈಂಗಿಕ ಕ್ರಿಯೆಗೆ ನಾನು ಒಳಗಾಗಿದ್ದೀನಿ. ಕಳೆದ 6 ತಿಂಗಳಿಂದ ನನಗೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತಾ ಇದೆ. ಈ ಲೈಂಗಿಕ ಕ್ರಿಯೆಯಲ್ಲಿ ಒಳಗಾಗೋದಕ್ಕೂ ಗ್ಯಾಸ್ಟ್ರಿಕ್ಗೂ ಏನಾದರೂ ಸಮಸ್ಯೆ ಇದೆ, ಸಂಬಂಧ ಇದೆಯಾ ಅಂತ ಕೇಳಿದ್ದಾರೆ. ಈಗ ಸಾಮಾನ್ಯ ಎಲ್ಲದಕ್ಕೂ ಗ್ಯಾಸ್ಟ್ರಿಕ್ ಅಂತಾರೆ. ಹೊಟ್ಟೆಯಲ್ಲಿ ಏನೇನಾದ್ರೂ ಕೂಡ ನಡೆದ್ರು ಎಲ್ಲಾನು ಅವ್ರು ಗ್ಯಾಸ್ಟ್ರಿಕ್ ಅಂತ. ಅವ್ರು ಗ್ಯಾಸ್ಟ್ರಿಕ್ ಅಂದ್ರೆ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಏನು ಬರೀ ಗ್ಯಾಸ್ಟ್ರಿಕ್ ಅಂದ್ರೆ ಸರಿಯಾದ ರೀತಿನಲ್ಲಿ ಏನಾದ್ರು ಹೈಪರ್ ಅಸಿಡಿಟಿ ಅಂತ, ಸ್ವಲ್ಪ ಹೊಟ್ಟೆಲೆ ಉರಿ ಬರೋ ಹಂಗಾಗೋದು, ಹೆಚ್ಚಿನ ಗ್ಯಾಸ್ ಆದಂಗಾಗೋದು, ಅಜೀರ್ಣ ತರ ಆಗೋದು, ಈ ರೀತಿ ಎಲ್ಲ ಏನಾದ್ರು ಆಗತ್ತಾ ಅಂತ. ಅಂದ್ರೆ ಹೆಚ್ಚಿಗೆ ಅದರ ಬಗ್ಗೆ ಚಟುವಟಿಕೆ, ಲೈಂಗಿಕ ಚಟುವಟಿಕೆ, ಅದ್ರ ಬಗ್ಗೆ ಯೋಚಿಸೋದು, ಆ ರೀತಿ ಎಲ್ಲ ಕೆಲವು ಹಾರ್ಮೋನುಗಳು ವ್ಯತ್ಯಾಸ ಆಗಿ ಈ ತರ ಎಲ್ಲ ಆಗ್ತಿರ್ಬೇಕಾರೆ, ಅಥವಾ ಊಟ ತಿಂಡಿ ಸರಿಯಾಗಿ ಮಾಡಿರ್ಲಿಲ್ಲ ಅಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು. ಆದ್ರೆ ನೇರವಾಗಿ ಲೈಂಗಿಕ ಸಂಪರ್ಕಕ್ಕೂ ಗ್ಯಾಸ್ಟ್ರಿಕ್ಗೂ ಏನು ಸಂಬಂಧ ಇಲ್ಲ. ಕೆಲವು ಸಲ ಏನಾಗುತ್ತೆ, ಲೈಂಗಿಕ ಕ್ರಿಯೆ ನಿಮ್ರ ದೌರ್ಬಲ್ಯಕ್ಕೆ ಉಪಯೋಗಿಸುವಂತ ಕೆಲವು ಔಷಧಿಗಳು, ಇದನ್ನ ಟ್ಯಾಬ್ಲೆಟ್ಸ್ ತಗೊಂಡಾಗ ಕೆಲವರಲ್ಲಿ ಗ್ಯಾಸ್ಟ್ರೈಟಿಸ್ ತರ ಆಗಬಹುದು ಅಷ್ಟೇ. ಆ ರೀತಿ ಸಂಬಂಧಗಳಿದೆಯೇ ವಿನಃ ನೇರ ಸಂಬಂಧ ಇಲ್ಲ. ಬೆಂಗಳೂರಿನಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ರಮೇಶ್ ಅವರೇ ಮಾತಾಡಿ, ಏನ್ ಸಮಸ್ಯೆ ಇದೆ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ನಂದು ಮ್ಯಾರೇಜ್ ಆಗಿ 10 ಇಯರ್ಸ್ ಆಯ್ತು. ಆಯ್ತು ಹೇಳಿ. ನನಗೀಗ 44 ಇಯರ್ಸ್ ಏಜ್. ನಮ್ಮ ಮಿಸಸ್ ಬಂದು 33 ಇಯರ್ಸ್ ಮ್ಯಾಮ್. ಓಕೆ. ಬಟ್ ನಮಗೆ 10 ಇಯರ್ಸ್ ಇಂದ ನಮಗೆ ಚಿಲ್ಡ್ರನ್ಸ್ ಆಗಿಲ್ಲ, ನಮಗೆ ಮಕ್ಕಳಾಗಿಲ್ಲ. ಅದು ನನಗೆ ಪ್ರಾಬ್ಲಮ್ ಆಗಿದೆ. ನಾನು ಇದನ್ನ ಸ್ಪರ್ಮ್ ಎಲ್ಲ ನಾನು ಟೆಸ್ಟ್ ಮಾಡ್ತಿದ್ದೀನಿ. ಎಲ್ಲ ಪರೀಕ್ಷೆಗಳು ಆಗಿದೆಯಾ ನಿಮ್ದು? ಹೌದೌದು ಮೇಡಮ್, ಆಗಿದೆ. ಎಲ್ಲ ಪರೀಕ್ಷೆಗಳಾಗಿ 10 ವರ್ಷ ಆದರೂ ಆಗಿಲ್ಲ ಅಂದ್ರೆ ನೀವು ಸ್ವಲ್ಪ ಬೇರೆ ಹೈಯರ್ ಮೆಥಡ್ಸ್ಗೆ ಹೋಗ್ಬೇಕಾಗತ್ತೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಕೃತಕ ವೀರ್ಯಧಾರಣೆ ಇರ್ಬೋದು, ಅಥವಾ ಪ್ರಣಾಳ ಶಿಶು ವಿಧಾನ ಇರ್ಬೋದು. ಇನ್ನು 33 ವರ್ಷ ಅಷ್ಟೇ ಅವ್ರಿಗೆ. ಖಂಡಿತ ಯಾವ್ದಾದ್ರು ಒಂದಲ್ಲ ಒಂದು ಮೆಥಡ್ ಒಳಗೆ ನಿಮ್ ಗರ್ಭಧಾರಣೆ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಅದು ಏನ್ ಸಮಸ್ಯೆ ಅಂತ ಸರಿಯಾಗಿ ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ನಿಮ್ಗೆ ಚಿಕಿತ್ಸೆ ಕೊಟ್ರೆ ಆಗೋ ಸಾಧ್ಯತೆಗಳು ಖಂಡಿತ ಇದೆ ಅನ್ಸುತ್ತೆ. ಓಕೆ. ಇನ್ನು ಬೆಂಗಳೂರಿನಿಂದ ವಿಶ್ವ ಅಂತ ಕರೆ ಮಾಡಿದ್ದಾರೆ. ವಿಶ್ವ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ವಿಶ್ವ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ವಿಶ್ವ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ?
ಕಳ್ಸ್ತಾ ಇದೆ. ಹೇಳಿ, ಏನು ಸಮಸ್ಯೆ ಇದೆ ಹೇಳಿ. ನಮ್ಗೆ ಹಲೋ ಹೇಳಿ ಹೇಳಿ. ಕೈಲಿ ಮಾಡ್ಕೊಂಡ್ರೆ ಒಂದ್ 1 ನಿಮಿಷ 2 ನಿಮಿಷ ಆದ್ರೂ ಇರುತ್ತೆ. ಅದು ನಾವು ಸೇರಿದಾಗ ಮಾತ್ರ ಬೇಗ 1-3 ಸೆಕೆಂಡ್ಗೆಲ್ಲ ಔಟ್ ಆಗ್ಬಿಡುತ್ತೆ. ಏನ್ ಕಾರಣ? ಅದೇ ಶೀಘ್ರಸ್ಖಲನದ ತೊಂದರೆ ಇದೆ ಅಂತ ಇದ್ರೊಳಗೆ. ಗೊತ್ತಾಗುತ್ತೆ. ಎಷ್ಟು ವಯಸ್ಸು ನಿಮ್ಗೆ? ನಿಮ್ಗೆ 28 ಮೇಡಮ್. 28. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 3 ವರ್ಷ ಆಯ್ತು. 3 ವರ್ಷ. ಮಕ್ಳಿದಾರ? ಇಲ್ಲ, ಒಂದ್ ಆಗೋಯ್ತು. ನೆಕ್ಸ್ಟ್ ಪ್ರೆಗ್ನೆಂಟ್ ಇದಾಗೋಗುತ್ತೆ. ಸರಿ. ಇವಾಗ ಕೆಲವು ಕಾರಣಗಳಿಂದ ಶೀಘ್ರಸ್ಖಲನ ಆಗತ್ತೆ. ಅಂದರೆ ಈ ಶೀಘ್ರಸ್ಖಲನ ಅಂದರೆ ಬಹಳಷ್ಟು ಜನ ಅವ್ರಿಗೆ ಅವರ ಒಂದು ನಿರೀಕ್ಷೆ ಬೇರೆ ರೀತಿಯಲ್ಲೂ ಇರ್ಬೋದು. ಕೆಲವರು ಸರಿಯಾಗಿರೋದನ್ನು ಕೂಡ ಕೆಲವು ಸಲ ಶೀಘ್ರಸ್ಖಲನ ಅಂದ್ಕೊಳ್ತಾರೆ. ಯಾರಿಗೆ ನಿಮ್ಮ ಸಂಗಾತಿಗೆ ತೃಪ್ತಿ ಭಾವನೆ ಇಲ್ಲ ಅಥವಾ ನಿಮಗೆ ತೃಪ್ತಿ ಭಾವನೆ ಇಲ್ಲ ಅಂದರೆ ಅವಾಗ ಅದನ್ನು ಶೀಘ್ರಸ್ಖಲನ ಅನ್ಕೋಬೇಕು. ಅಥವಾ ಯೋನಿ ಪ್ರವೇಶ ಅದು ತುಂಬ ಬಹಳ ತಕ್ಷಣವೇ ಸ್ಖಲನ ಆದರೂ ಕೂಡ ಅದನ್ನು ನಾವು ಅಂದ್ಕೊಳ್ಬೇಕಷ್ಟೇ. ಆದರೆ ನಿಮಗೆ ಪದೇ ಪದೇ ಇದರಿಂದ ತೊಂದರೆ ಆಗೋ ಥರ ಅಥವಾ ಬೇಜಾರಾಗೋ ಥರ ಆಗ್ತಾ ಇದೆ ಅಂದರೆ ಅದಕ್ಕೆ ನೀವು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕೆಲವು ಮೆಥಡ್ಸ್ಗಳನ್ನು ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಟೆಕ್ನಿಕ್ ಆ ಥರ ಎಲ್ಲ ಕೆಲವು ಮೆಥಡ್ಸ್ಗಳು ಕೂಡ ಅವರು ಹೇಳ್ಕೊಡ್ತಾರೆ ಲೈಂಗಿಕ ತಜ್ಞರ ಹತ್ರ ಬಂದರೆ. ಮತ್ತು ಕೆಲವು ಚಿಕಿತ್ಸೆಗೆ ಈಗ ಒಳ್ಳೆಯ ಔಷಧಿಗಳು ಕೂಡ ಇದೆ, ಅದನ್ನು ನೀವು ಪ್ರಯತ್ನ ಮಾಡಿ ಖಂಡಿತ. ಓಕೆ. ಇನ್ನೊಂದು ಲೆಟ್ರ್ ಇದೆ ಮೇಡಮ್, ವಿಶೇಷವಾಗಿ ಒಂದು ಫನ್ನಿ ಲೆಟ್ರ್ ಅಂತ ಅನ್ನಿಸ್ತಾ ಇದೆ ನನಗೇನು. ಪ್ರಸಾದ್ ಅಂತ ದಾವಣಗೆರೆಯಿಂದ, ಇವರಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ. ಸೊ ಇವರೇ ಯಾವುದೋ ಒಂದು ಆಯುರ್ವೇದಿಕ್ ಪುಸ್ತಕವನ್ನು ಓದಿ ಹೇಗೆ ಮದುವೆಗೆ ತಯಾರಾಗಬೇಕು ಅಂತ ತಿಳ್ಕೊಂಡು ಏನೇನು ನಾನು ಮಾಡ್ತಾಯಿದ್ದೀನಿ ಅಂತ ಬರೆದಿದ್ದಾರೆ ನೋಡಿ. ಇವರು ಪ್ರತಿದಿನ 10 ಬೆಳ್ಳುಳ್ಳಿ, ಈರುಳ್ಳಿ ರಸ, ತುಪ್ಪ, ಜೇನುತುಪ್ಪವನ್ನು ಮಿಶ್ರಣ ಮಾಡಿ ನಾನು ಕುಡಿತೀನಿ. ಮೊಸರು ಮತ್ತು ಮಜ್ಜಿಗೆಗೆ ಉಪ್ಪು ಮಿಶ್ರಣ ಮಾಡಿ ಕುಡಿತೀನಿ. ಬಾದಾಮಿ ಬೀಜ 12 ಗ್ರಾಮು, ಕಡಲೆ ಬೀಜ 12 ಗ್ರಾಮ್ ತಿಂದು ಹಾಲು ಕುಡಿತೀನಿ. ಬೈದ್ಯನಾಥ್ ವೀಟಾ ಎಕ್ಸ್ ಮಾತ್ರೆ ತಗೋತಾ ಇದ್ದೀನಿ. ಎಳ್ನೀರಿಗೆ ಜೇನುತುಪ್ಪ ಸೇರಿಸಿ ಕುಡಿತೀನಿ. ಗುಲ್ಕನ್ ತಿಂತೀನಿ ಮತ್ತು ಪ್ರತಿ ದಿವಸ 3 ಬಾಳೆಹಣ್ಣು ತಿಂತೀನಿ. ಇಷ್ಟೆಲ್ಲ ಮಾಡೋದ್ರಿಂದ ವೀರ್ಯ ವೃದ್ಧಿ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಏನು ತಿಂದೇ ಇದ್ರೂ ವೀರ್ಯ ವೃದ್ಧಿ ಆಗತ್ತೆ. ವೀರ್ಯ ವೃದ್ಧಿ ಆಗತ್ತೆ. ಈಗ ಎಲ್ಲರಲ್ಲೂ ತುಂಬಾ ರಿಚ್ ಫುಡ್ನೆಲ್ಲ ತಗೊಳ್ಳೋದಕ್ಕೆ ಎಷ್ಟೋ ಜನ ಈಗ ಕೆಳವರ್ಗದ ಜನರು ಅಥವಾ ಹೆಚ್ಚಿಗೆ ಬಡ ಜನರು ಇವರೆಲ್ಲ ಬೇಕಾದಷ್ಟು ಮೇಲ್ವರ್ಗದ ಜನರಿಗಿಂತ ಹೆಚ್ಚಿಗೆ ಮಕ್ಕಳಾಗುತ್ತೆ, ಹೆಚ್ಚಿಗೆ ಅವ್ರಿಗೆ ವೀರ್ಯ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ವೀರ್ಯದಲ್ಲಿ ವೀರ್ಯಾಣುಗಳು ಎಲ್ಲಾನು. ಆದ್ರಿಂದ ಅದಕ್ಕೂ ಏನು ಸಂಬಂಧ ಇಲ್ಲ. ಬೇರೆ ದೇಹದಲ್ಲಿ ಎಲ್ಲ ರೀತಿಯಾಗಿ ಸ್ರವಿಕೆಗಳು ಉತ್ಪತ್ತಿ ಆಗ್ತಿರೋ ಹಂಗೆ ವೀರ್ಯನು ಉತ್ಪತ್ತಿ ಆಗ್ತಾ ಇರುತ್ತೆ. ಹೆಚ್ಚಿಗೆ ತಿಂದ್ರೆ ಅದೇ ಇದೆಲ್ಲ ಒಂದು ತಪ್ಪು ತಿಳುವಳಿಕೆ. 1 ಹನಿ ವೀರ್ಯಕ್ಕೆ 40 ತೊಟ್ಟು ರಕ್ತ ಸಮ ಅಥವಾ 100 ತೊಟ್ಟು ರಕ್ತಕ್ಕೆ ಸಮ. ಇದು ಅದರಿಂದ ಹೆಚ್ಚಿಗೆ ನಾವು ಊಟ ತಿಂಡಿ ಮಾಡಿದ್ರೆ, ಆಹಾರ ಸರಿಗಿದ್ರು ವಯಸ್ಸಾದವರೆಲ್ಲ ಈ ತರ ಎಲ್ಲ ಅದು ಮೊದಲಿಂದ ಯಾವುದೋ ಒಂದು ತಪ್ಪು ತಿಳುವಳಿಕೆ ಬಂದ್ಬಿಟ್ಟಿರೋದ್ರಿಂದ ಇದೆಲ್ಲ ಈ ರೀತಿ ಜನರಲ್ಲಿ ಒಂದು ಭಾವನೆ ಬಂದಿದೆ. ಇವೆಲ್ಲ ಇಲ್ಲದೆ ಹೋದ್ರು ಕೂಡ ಏನಂದ್ರೆ ದೇಹದಲ್ಲಿ ಅವರ ಆರೋಗ್ಯ ಚೆನ್ನಾಗಿದ್ರೆ, ಈಗ ನೀವು ಒಳ್ಳೆ ಅದ್ರಲ್ಲ ಒಂದು ಪ್ರೋಟೀನ್ಸು ಇದು ಎಲ್ಲಾನು ಇರುತ್ತೆ ಅದ್ರೊಳಗೆ. ಹಾಗಾಗಿ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿದ್ರೆ, ನಿಮ್ಮ ಯಾವುದೇ ರೀತಿ ಕೊರತೆಗಳು ಡಿಫಿಷಿಯನ್ಸಿ ಇರಲಿಲ್ಲ ಅಂದರೆ ನಿಮ್ಮ ಚಟುವಟಿಕೆಗಳು, ಲೈಂಗಿಕ ಸಂಪರ್ಕ, ಅದರ ಆರೋಗ್ಯನೂ ಹೆಚ್ಚತ್ತೆ ಅಂತ ಅರ್ಥ ಅಷ್ಟೇನೆ. ಅದಕ್ಕೆ ಅವ್ರು ಜನರಲ್ ಹೆಲ್ತನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮ ಸೆಕ್ಷುವಲ್ ಹೆಲ್ತ್ ತಾನಾಗೇನೆ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಸರಿಯಾದ ಒಂದು ಸಮತೋಲನ ಆಹಾರ ತಗೊಂಡ್ರೆ ಸಾಕು. ತುಂಬಾ ರಿಚ್ ಫುಡ್ಡೇನೆ ತಗೋಬೇಕು ಅಂತ ಖಂಡಿತ ಏನೂ ಇಲ್ಲ. ಇನ್ನು ಬೆಂಗಳೂರಿನಿಂದ ಮಹೇಶ್ ಅಂತ ಕರೆ ಮಾಡಿದರೆ. ಮಹೇಶ್ ಅವರೇ ಮಾತಾಡಿ, ಏನು ಸಮಸ್ಯೆ ಇದೆ ಹೇಳಿ. ನಮಸ್ಕಾರ, ಹೇಳಿ ಮಹೇಶ್ ಅವರೇ. ಮೇಡಮ್, ನನ್ನ ವಯಸ್ಸು 29. ಮದುವೆ ಆಗಿ 3 ತಿಂಗಳಾಯ್ತು. ಸರಿ. ನಮ್ಮ ಮಿಸಸ್ ವಯಸ್ಸು 24. ಸರಿ. ದಿನ ಲೈಂಗಿಕ ಸಂಪರ್ಕ ಹೊಂದಬೇಕಾದ್ರೆ ಶೀಘ್ರಸ್ಖಲನ ತುಂಬಾ ಆಗುತ್ತೆ ಮೇಡಮ್. ಇದರಿಂದ ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಜಾಸ್ತಿ ಹೊತ್ತು ಲೈಂಗಿಕ ಕ್ರಮದಲ್ಲಿ ತೊಡಗೊಳಕ್ ಆಗ್ತಾ ಇಲ್ಲ. ಅದರಿಂದ ನಿಮ್ಮ ಪತ್ನಿಗೂ ಅವರು ತೃಪ್ತಿ ಭಾವನೆ ಇಲ್ಲ ಅಂತ ಹೇಳ್ತಾರ ನಿಮ್ಗೆ? ಹಾ ಸರ್, ಹೇಳ್ತಾರೆ ಮೇಡಮ್. ಅವರು ಈ ತರ ಆಗ್ತಾ ಇದ್ರೆ ಏನಾದ್ರು ಒಂದು ಟ್ರೀಟ್ಮೆಂಟ್ ತಗೊಳ್ಳಿ, ಏನಿದೆ ಈ ತರ ಒಂದೇ ಸಲ ಒಂದ್ ನಿಮಿಷದಲ್ಲಿ ಈ ತರ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದಾರೆ. ಇಬ್ರು ಒಂದ್ಸಲ ಹೌದು. ಅದಕ್ಕೆ ನಿಮಗೆ ಆ ಥರ ನಿಮಗೆ ತೃಪ್ತಿ ಭಾವನೆ ಇಲ್ಲ ಅಂದರೆ ಒಂದು ಸಲ ಲೈಂಗಿಕ ತಜ್ಞರ ಹತ್ರ ಬಂದು ಒಂದು ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡು ಒಂದು ಚಿಕಿತ್ಸೆ ಪಡೆದುಕೊಳ್ಳಿ. ಸ್ವಲ್ಪ ದಿವಸ ಅದು ಒಂದೇ ರೀತಿಯಲ್ಲಿ ಆ ಸಮಯಕ್ಕೆ ಸರಿಯಾಗಿ ಆ ಸ್ನಾಯುಗಳು ಅದನ್ನು ಕಂಟ್ರಾಕ್ಷನ್ಸ್ ಆಗೋದ್ರಿಂದ ಆ ಸಮಯಕ್ಕೆ ಹೊಂದಾಣಿಕೆ ಆಗಿಬಿಟ್ಟಿರುತ್ತೆ ಅಷ್ಟೇ. ಎಜಾಕ್ಯುಲೇಷನ್ ಅನ್ನೋದು ಸ್ಖಲನ ಆಗೋದು, ಅದನ್ನು ಸ್ವಲ್ಪ ದಿವಸ ಬದಲಾವಣೆ ಆದರೆ ಅದು ಮತ್ತೆ ಬೇರೆ ರೀತಿ ಬದಲಾವಣೆ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನು ನೀವು ಕೆಲವು ಸಲ ಚಿಕಿತ್ಸೆ ಮೂಲಕ ಮತ್ತು ಔಷಧಿಗಳ ಮೂಲಕ ಸರಿಪಡಿಸ್ಕೋಬೋದು. ಓಕೆ, ಮತ್ತೊಂದು ವಿರಾಮವನ್ನು ತೆಗೆದುಕೊಳ್ತಕ್ಕಂಥ ಸಮಯ ಆಗಿದೆ ವೀಕ್ಷಕರೇ. ಯಾರಿಗೆ ಕರೆ ಸಿಕ್ಕಿಲ್ಲ ಖಂಡಿತ ಬೇಜಾರು ಮಾಡ್ಕೊಳ್ಬೇಡಿ, ಇನ್ನೂ ಸಮಯಾವಕಾಶ ಇದೆ. ಕರೆ ಮಾಡಿ
ವೈದ್ಯರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್.